ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಇವತ್ತಿನ ತರಗತಿಯಲ್ಲಿ ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಹಳಗನ್ನಡ ಸಾಹಿತ್ಯ ಸ್ವರೂಪ ಲಕ್ಷಣಗಳು ಎಂಬ ವಿಷಯದ ಕುರಿತಾಗಿ ಚರ್ಚೆ ಮಾಡಲಾಗುವುದು. ಆಸಕ್ತರು ಇದನ್ನು ಟಿಪ್ಪಣಿ ಮಾಡಿಕೊಳ್ಳಿ ಎಂದು ಹೇಳ್ತಾ ಈ ತರಗತಿಯನ್ನು ಆರಂಭಿಸೋಣ. ವಿಷಯ: ಹಳಗನ್ನಡ ಸಾಹಿತ್ಯದ ಸ್ವರೂಪ ಲಕ್ಷಣಗಳು. 10ನೆಯ ಶತಮಾನವು ಕನ್ನಡ ಸಾಹಿತ್ಯದ ಭದ್ರ ಬುನಾದಿ ಘಟ್ಟವೆಂದು ಕರೆಯುವುದರೊಂದಿಗೆ ಈ ಶತಮಾನವನ್ನು ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಸುವರ್ಣಯುಗವೆಂದು ಕರೆಯಲಾಗಿದೆ. ಕಾಲದಿಂದ ಕಾಲಕ್ಕೆ ಹಳೆಯ ರೂಪಗಳನ್ನು ನಿಧಾನವಾಗಿ ಕಳಚುತ್ತಾ ಹೊಸ ರೂಪಗಳನ್ನು ತೊಡುತ್ತಾ ಬೆರಳೆಣಿಕೆಗೆ ನಿಲುಕುವ ಕೆಲವೇ ತಿರುವುಗಳಲ್ಲಿ ಹಾಯ್ದು ಸಮೃದ್ಧವಾಗಿ ಬೆಳೆದಿರುವ ಸಾಹಿತ್ಯ ತನ್ನದೇ ಆದ ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿರುತ್ತದೆ. ಈ ಹಳಗನ್ನಡ ಸಾಹಿತ್ಯದ ಪ್ರಮುಖ ಸ್ವರೂಪ ಲಕ್ಷಣಗಳು ಈ ಕೆಳಗಿನಂತಿವೆ. ಅವುಗಳಲ್ಲಿ 1. ಸಂಸ್ಕೃತ ಭೂಯಿಷ್ಠ ಭಾಷೆ. 2. ಅಷ್ಟಾದಶ ವರ್ಣನೆಗಳು. 3. ಕಥಾವಸ್ತುವಿಗೆ ಪೌರಾಣಿಕ ವಸ್ತುಗಳ ಆಯ್ಕೆ. 4. ಲೌಕಿಕ ಮತ್ತು ಆಗಮಿಕ ಕಾವ್ಯಗಳ ರಚನೆ. 5. ದೈವಸ್ತುತಿ ಫಲಶ್ರುತಿ. 6. ಶಾಸ್ತ್ರ ಗ್ರಂಥಗಳು ಇತರ ಸಾಹಿತ್ಯಕ್ಕಿಂತ ಕಠಿಣ. 7. ಸಾಹಿತ್ಯದೊಂದಿಗೆ ಮೋಕ್ಷದ ಕಡೆಗೆ. 8. ಪದ್ಯಕ್ಕೆ ಹೆಚ್ಚಿನ ಆದ್ಯತೆ. ಇವು ಅಷ್ಟೇ ಅಲ್ಲದೆ ಇನ್ನು ಸಾಕಷ್ಟು ಗುಣಲಕ್ಷಣಗಳನ್ನು ಹಳಗನ್ನಡ ಸಾಹಿತ್ಯ ಹೊಂದಿರುವುದು ನೀವು ಅರಿಯಬಹುದಾಗಿದೆ. 1. ಸಂಸ್ಕೃತ ಭೂಯಿಷ್ಠ ಭಾಷೆ. ಹಳಗನ್ನಡದ ಕವಿಗಳು ವಿವಿಧ ಬಗೆಯ ಸಂಸ್ಕೃತ ಶಬ್ದಗಳನ್ನು ಬಳಕೆ ಮಾಡಿದರು. ಕೆಲವರು ಸಂಸ್ಕೃತ ಪದಗಳನ್ನು ಕನ್ನಡಕ್ಕೆ ಹೊಂದಿಸಿದರೆ ಮತ್ತು ಕೆಲವರು ತದ್ಭವೀಕರಣಗೊಳಿಸಿದರು. ಯಾಕೆಂತಂದರೆ ಕನ್ನಡದ ಕವಿಗಳು ಆರಂಭದಲ್ಲಿ ಕೃತಿಗಳನ್ನು ರಚನೆ ಮಾಡುವಾಗ ಸಂಸ್ಕೃತದ ಕೃತಿಗಳನ್ನು ಅವರು ಆಖರವಾಗಿ ಇಟ್ಟುಕೊಂಡದ್ದೇ ಇದಕ್ಕೆ ಮಹತ್ವದ ಕಾರಣ ಅಂತ ನಾವು ಇಲ್ಲಿ ವಿವರಿಸಬಹುದು. ಸಂಸ್ಕೃತದ ಕೃತಿಗಳನ್ನು ಇಟ್ಟುಕೊಂಡಾಗ ಅವುಗಳನ್ನು ಅನುವಾದ ಮಾಡುವಾಗ ಕೆಲವೊಂದು ಸಂಸ್ಕೃತ ಶಬ್ದಗಳು ಯಥಾವತ್ತಾಗಿ ಕನ್ನಡಕ್ಕೆ ಬಂದಿವೆ. ಇನ್ನು ಕೆಲವು ಶಬ್ದಗಳನ್ನು ತದ್ಭವೀಕರಣ ಮಾಡಿ ಅವರು ತಮ್ಮ ಕೃತಿಯಲ್ಲಿ ಪ್ರಯೋಗ ಮಾಡಿದ್ದು ಕೂಡ ಉಂಟು. ಬಹುಶಃ ಗದ್ಯ ಪದ್ಯ ಮಿಶ್ರಿತ ಚಂಪುವಿನಲ್ಲಿ ಇದು ಅನಿವಾರ್ಯ ಕೂಡ ಆಗಿತ್ತು. ಚಂಪುವಿನಲ್ಲಿ ಬಳಕೆಯಾಗುವ ವೃತ್ತಗಳು ಸಂಸ್ಕೃತ ಜಾಯಮಾನಕ್ಕೆ ಸೇರಿದವು. ಖ್ಯಾತ ಕರ್ನಾಟಕ ವೃತ್ತಗಳನ್ನು ತ್ರಿರತ್ನರ ಆದಿಯಾಗಿ ಉಳಿದೆಲ್ಲ ಕವಿಗಳು ಬಳಸಿದ್ದು ಉಂಟು. ಇಲ್ಲಿ ಚಂಪಕಮಾಲ ವೃತ್ತ, ಉತ್ಪಲಮಾಲ ವೃತ್ತ, ಶಾರ್ದೂಲ ವಿಕ್ರೀಡಿತ ವೃತ್ತ, ಮತ್ತೇಬೆ ವಿಕ್ರೀಡಿತ ವೃತ್ತ, ಸ್ರಗ್ಧರೆ ಹಾಗೂ ಮಹಾಸ್ರಗ್ಧರೆ ಈ ರೀತಿಯಾಗಿ ಹಲವಾರು ವೃತ್ತಗಳನ್ನು ಬಳಸಿದ್ದರಿಂದ ಸಂಸ್ಕೃತ ಭಾಷೆ ಕನ್ನಡಕ್ಕೆ ಬಂದಿದ್ದು ಸಹಜವೇ ಎಂದೆನಿಸಿದೆ. ಅವು ಕನ್ನಡಕ್ಕೆ ಹೊಂದುವುದು ಕಷ್ಟ, ಹೀಗಾಗಿ ಸಂಸ್ಕೃತವನ್ನು ಬಳಸಲೇಬೇಕಾಯಿತು. ಜೊತೆಗೆ ಈ ಕಾಲ ಸಂಸ್ಕೃತ ಪ್ರಭಾವ ಹೆಚ್ಚಾಗಿರುವ ಕಾಲ. ದೇವಭಾಷೆ ಎನ್ನುವ ಕಾರಣಕ್ಕೂ ಸಂಸ್ಕೃತ ಭಾಷೆ ಬಳಕೆಯಾಯಿತು. ಅಷ್ಟೇ ಅಲ್ಲದೆ ಈ ಭಾಷೆಯಲ್ಲಿಯೇ ಕವಿಗಳ ಪಾಂಡಿತ್ಯವು ನಿಂತಿತ್ತು. ಪ್ರತಿಷ್ಠೆಯ ಭಾಷೆಯಾಗಿ ಕಂಡಿದ್ದರಿಂದಲೂ ಈ ಭಾಷೆಯ ಬಳಕೆ ಕೂಡ ಆಗಿದೆ. ರಾಜಮನೆತನಗಳ ಗಾಂಭೀರ್ಯಗಳಿಗಾಗಿ, ರಾಜನ ಗಂಭೀರ ವರ್ಣನೆಗಳಿಗಾಗಿ ಸಂಸ್ಕೃತ ಬಳಕೆ ಅನಿವಾರ್ಯವಾಗಿತ್ತು. ಒಟ್ಟಾರೆ ಈ ಎಲ್ಲ ಅಂಶಗಳಿಂದಾಗಿ ಈ ಕಾಲಘಟ್ಟದ ಕಾವ್ಯಗಳು ಮತ್ತು ಶಾಸನಗಳು ಸಂಸ್ಕೃತ ಭೂಯಿಷ್ಠ ಭಾಷೆಯಿಂದ ಕೂಡಿ ಕಾವ್ಯಗಳು ಕಬ್ಬಿಣದ ಕಡಲೆ ಎನಿಸಿದವು. ರಾಜರು ಮತ್ತು ಪಂಡಿತರ ಮೆಚ್ಚುಗೆಗಾಗಿ ಈ ಎಲ್ಲ ಕೃತಿಗಳನ್ನು ರಚನೆ ಮಾಡಿದ್ದರಿಂದ ಇವು ಜನಸಾಮಾನ್ಯರಿಂದ ಬಹುದೂರ ಉಳಿದವು ಅಂತ ನಾವು ಇಲ್ಲಿ ಊಹಿಸಬಹುದಾಗಿದೆ. ಇನ್ನು ಇದರಲ್ಲಿ 2ನೇ ಲಕ್ಷಣ ಅಥವಾ ಸ್ವರೂಪ ಅಷ್ಟಾದಶ ವರ್ಣನೆಗಳು. ಹಳಗನ್ನಡ ಕಾಲಘಟ್ಟದ ಕವಿಗಳು ರಾಜರುಗಳ ಆಶ್ರಯದಲ್ಲಿದ್ದುಕೊಂಡು ಸಾಹಿತ್ಯ ರಚಿಸುವ ಹಾಗೂ ಮಹಾಕಾವ್ಯದ ಪಾತ್ರಕ್ಕೆ ರಾಜನನ್ನು ಸಮೀಕರಿಸಿ ಬರೆಯುವ ಕಾಲವಾಗಿತ್ತು. ಯಾಕೆಂತಂದರೆ ಒಬ್ಬ ಕವಿ ತಾನು ಅನುಸರಿಸುವ ಧರ್ಮದ ಹೆಮ್ಮೆಗಾಗಿ ಆಗಮಿಕ ಕೃತಿಯನ್ನು ಬರೆದರೆ, ತನಗೆ ಆಶ್ರಯವನ್ನು ನೀಡಿದಂತಹ ರಾಜನಿಗಾಗಿ ಲೌಕಿಕ ಕೃತಿಯನ್ನು ಬರಿತಾನೆ. ಈ ಲೌಕಿಕ ಕೃತಿಯ ವಿಷಯ ವಸ್ತು ಏನಂತಂದರೆ ರಾಮಾಯಣ ಆಗಿರಬಹುದು, ಮಹಾಭಾರತ ಆಗಿರಬಹುದು, ಇವುಗಳಲ್ಲಿ ಬರ್ತಕ್ಕಂತಹ ಕಥಾನಾಯಕರೊಂದಿಗೆ ತಮ್ಮ ರಾಜರನ್ನು ಸಮೀಕರಿಸಿ ಬರೆಯುವ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದರು.
ಹೀಗಾದಾಗ ಒಂದು ಮಹಾಕಾವ್ಯದ ಪ್ರೌಢಿಮೆ ಹೆಚ್ಚಾಗಲಿ ಎನ್ನುವ ಒಂದು ಸದುದ್ದೇಶಕ್ಕೆ ಅಷ್ಟಾದಶ ವರ್ಣನೆಗಳನ್ನು ನಮ್ಮ ಕವಿಗಳು ಬಳಕೆ ಮಾಡಿದ್ದು ಉಂಟು. ಹೀಗಾಗಿ ಚಂಪು ಕಾವ್ಯಗಳಲ್ಲಿ ಅಷ್ಟಾದಶ ವರ್ಣನೆಗಳು ಬಂದಿರಬೇಕೆಂಬ ನಿಯಮವಿತ್ತು. ಇದನ್ನು ಎಲ್ಲ ಕವಿಗಳು ಅನುಸರಿಸಿಲ್ಲವಾದರೂ ಬಹುಮಂದಿ ಅದನ್ನು ಒಪ್ಪಿ ಕಾವ್ಯಗಳಲ್ಲಿ ತಂದರು. ಆ ವರ್ಣನೆಗಳು ಯಾವುವು ಅಂತಂದರೆ, ಪ್ರತಿಯೊಂದು ಚಂಪು ಕಾವ್ಯಗಳಲ್ಲಿ ಅಥವಾ ಮಹಾಕಾವ್ಯಗಳಲ್ಲಿ ಇರತಕ್ಕಂತಹ ಒಂದು ಅಷ್ಟಾದಶ ವರ್ಣನೆ ಅಂತಂದರೆ ಸಮುದ್ರ, ನಗರ, ರಾಜಕುಮಾರನ ವಿವಾಹ, ಪಟ್ಟಾಭಿಷೇಕ, ಪುತ್ರೋತ್ಸವ, ಸೂರ್ಯೋದಯ, ಚಂದ್ರೋದಯ, ಋತು, ಅರಣ್ಯ, ಪ್ರಕೃತಿ, ಜಲಕ್ರೀಡೆ, ಮದ್ಯಪಾನ, ವಿರಹ, ಮಿಲನ, ಮಂತ್ರಾಲೋಚನೆ, ಜೂಜು, ಪ್ರಯಾಣ, ಯುದ್ಧ ಮತ್ತು ವಿಜಯ, ಈ ಎಲ್ಲ ಅಂಶಗಳು ಕಡ್ಡಾಯವಾಗಿ ಚಂಪು ಕೃತಿಗಳಲ್ಲಿ ಇರಬೇಕು ಎಂದು ನಿಯಮವಿತ್ತು. ಕೆಲವೊಬ್ಬರು ಇವುಗಳನ್ನು ಬಳಸಿದರೆ ಇನ್ನು ಕೆಲವರು ಇವುಗಳನ್ನು ಬಳಸದೇ ಇರುವುದು ನಮಗೆ ಕಂಡುಬರುತ್ತದೆ. ಮಹಾಕಾವ್ಯಗಳು ಕೇವಲ ಮನರಂಜನೆಗಲ್ಲ, ಪುರುಷಾರ್ಥ ಸಾಧನೆಗೂ ಸಹಾಯವಾಗಬೇಕೆಂಬುದೇ ನಮ್ಮ ಪೂರ್ವಿಕರ ಭಾವನೆ. ಕವಿಯಾದವನು ಅಪಾರ ಅನುಭವ ಗಳಿಸಿ ಜೀವನವನ್ನು ನಾನಾ ದೃಷ್ಟಿಯಿಂದ ನೋಡಲು ಯಾತ್ರೆ ಕೈಗೊಂಡು ಅದನ್ನು ಮಹಾಕಾವ್ಯದಲ್ಲಿ ಪ್ರತಿಬಿಂಬಿಸಿರಬೇಕು. ಅದನ್ನು ಸ್ಪಷ್ಟಪಡಿಸಲು ಈ ವರ್ಣನೆಗಳನ್ನು ತಂದಿರಬೇಕು. ಶಿವರಾಮ್ ಕಾರಂತರು ಹೇಳುವಂತೆ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎಂಬಂತೆ ಮೊದಲು ನಮ್ಮ ಕವಿಗಳು ಪರ್ಯಟನೆಯನ್ನು ಕೈಗೊಂಡಿರಬೇಕು. ಅವರು ಪರ್ಯಟನೆ ಕೈಗೊಂಡ ಸಂದರ್ಭದಲ್ಲಿ ನೋಡಿರ್ತಕ್ಕಂತಹ ಒಂದು ಪ್ರಕೃತಿಯ ಸೌಂದರ್ಯ ಆಗಿರ್ಬೋದು, ಅಲ್ಲಿರ್ತಕ್ಕಂತಹ ಒಂದು ನಯನ ಮನೋಹರವಾದ ನೋಟಗಳನ್ನು ತಮ್ಮ ಮಹಾಕಾವ್ಯಗಳಲ್ಲಿ ತಂದಿಕ್ಕಿದ್ದಾರೆ ಎಂದು ನಾವಿಲ್ಲಿ ಊಹಿಸಬಹುದಾಗಿದೆ. 3. ಕಥಾವಸ್ತುವಿಗೆ ಪೌರಾಣಿಕ ವಸ್ತುಗಳ ಆಯ್ಕೆ. ಹಳಗನ್ನಡದ ಬಹು ಜನಪ್ರಿಯ ಸಾಹಿತ್ಯ ರೂಪವೆಂದರೆ ಚಂಪು. ಇದು ದೀರ್ಘವಾದ ಕಾವ್ಯ, ವಿಸ್ತಾರವಾದ ಕತೆ, ಅನೇಕ ವರ್ಣನೆಗಳನ್ನು ಕಾವ್ಯದಲ್ಲಿ ತರಬೇಕಾದುದರಿಂದ ರಾಜನನ್ನು ಪಾತ್ರವೊಂದಕ್ಕೆ ಹೋಲಿಸಬೇಕಾಗಿರುವುದರಿಂದ ಕವಿಗಳು ರಾಮಾಯಣ, ಮಹಾಭಾರತಗಳನ್ನೇ ಹೆಚ್ಚಾಗಿ ತಮ್ಮ ಕೃತಿಗಳಿಗೆ ವಸ್ತುವಾಗಿ ಆರಿಸಿಕೊಂಡರು. ರಾಮಾಯಣ, ಮಹಾಭಾರತಗಳನ್ನು ವಸ್ತುವನ್ನಾಗಿಸಿಕೊಂಡ ಕಾವ್ಯಗಳನ್ನು ಮೊದಲು ಗಮನಿಸಬೇಕು. ಈ 2 ಮಹಾಕಾವ್ಯಗಳು ಭರತಖಂಡದ ಸೃಜನ ಸಾಮರ್ಥ್ಯದ ಪ್ರತೀಕಗಳಿಗಾಗಿ ಶತಮಾನಗಳಿಂದ ಎಲ್ಲ ಪ್ರಾದೇಶಿಕ ಭಾಷೆಯ ಹಾಗೂ ವಿವಿಧ ಮತ ಧರ್ಮದ ಕಾವ್ಯಗಳಲ್ಲಿ ಪುನರುಕ್ತವಾಗುತ್ತಾ ಬಂದಿವೆ. ವೇದ, ಪುರಾಣಗಳು, ಭಾಗವತ ಹೀಗೆ ವಿಭಿನ್ನ ರೀತಿಯ ಪೌರಾಣಿಕ ಕಥಾವಸ್ತುವನ್ನು ಇಟ್ಟುಕೊಂಡು ಕೃತಿಗಳು ರಚನೆಯಾಗಿವೆ. ಇನ್ನು ಮುಂದುವರೆದು ಹೇಳಬೇಕಂದ್ರೆ, ಇವುಗಳಲ್ಲಿ ಶೃಂಗಾರ, ವೀರ, ಶಾಂತ ಮುಂತಾದ ರಸಗಳಿಂದ ತೀರ್ಥಂಕರ, ಶರಣರ, ಪುರಾಣ ಪುರುಷರ ಹಾಗೂ ಭಾಗವತದ ಶ್ರೇಷ್ಠ ವ್ಯಕ್ತಿಗಳ ಜೀವನವನ್ನು ಚಂಪು ಕವಿಗಳು ಇಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ ಅಂತ ಹೇಳಬಹುದು. ಲೇಖನಿಯ ಸ್ವರೂಪ ಮತ್ತು ಲಕ್ಷಣ. ಲೌಕಿಕ ಮತ್ತು ಆಗಮಿಕ ಕಾವ್ಯಗಳ ರಚನೆ. ಈ ಅವಧಿಯಲ್ಲಿ ಶಾಸನ, ಶಾಸ್ತ್ರ, ಗದ್ಯ ಮತ್ತು ಚಂಪು ರೂಪದ ಕೃತಿಗಳು ರಚನೆಗೊಂಡವು. ಶಾಸ್ತ್ರಗಳು ಸಾಂಪ್ರದಾಯಿಕ ರೀತಿಯಲ್ಲಿದ್ದರೆ ಒಡ್ಡಾರಾಧನೆಯು ಗದ್ಯ ಕೃತಿಯಾಗಿ ಜನಮನ್ನಣೆಯನ್ನು ಪಡೆಯಿತು. ಜೈನ ಧರ್ಮದ ಕಥಾಹಂದರ ಹೊಂದಿದ ಇದು ನೈತಿಕ ಗದ್ಯ ಕಥಾನಕ. ಆದರೆ ಚಂಪು ಕವಿಗಳು ಲೌಕಿಕ ಮತ್ತು ಆಗಮಿಕ ಕಾವ್ಯಗಳನ್ನು ಬರೆಯುವ ಮೂಲಕ ಒಂದು ಹೊಸ ಪದ್ಧತಿಗೆ ನಾಂದಿ ಹಾಡಿದರು. ಈ ಹಳೆಯ ತಲೆಮಾರಿನ ಅಥವಾ ಪೂರ್ವ ಕವಿಗಳು ರಚನೆ ಮಾಡ್ತಕ್ಕಂತಹ ಶೈಲಿಯನ್ನು ಬಿಟ್ಟು ಲೌಕಿಕ ಆಗಮಿಕ ಪರಂಪರೆಯನ್ನು ರೂಢಿಸಿಕೊಂಡರು. ಪಂಪನೆ ಹೇಳುವಂತೆ, ಬೆಳಗುವೆನಿಲ್ಲಿ ಲೌಕಿಕಮಂ ಅಲ್ಲಿ ಜೀನಾಗಮಂ ಅಂತ ಹೇಳಿದ್ದಾನೆ. ಇದು ಈತ ವಿಕ್ರಮಾರ್ಜುನ ವಿಜಯದಲ್ಲಿ ಹೇಳಿರ್ತಕ್ಕಂತಹ ಮಾತು. ಅಂದರೆ ವಿಕ್ರಮಾರ್ಜುನ ವಿಜಯ ಕೃತಿಯಲ್ಲಿ ನಾನು ಲೌಕಿಕದ ಬಗ್ಗೆ ಹೇಳಿದರೆ, ನಾನು ಆದಿಪುರಾಣದಲ್ಲಿ ಜೀನಾಗಮಂ, ಆಗಮ ಅಂತಂದರೆ ಧಾರ್ಮಿಕದ ಬಗ್ಗೆ ನಾನು ಇಲ್ಲಿ ಚರ್ಚೆ ಮಾಡಿದ್ದೇನೆ ಅಂತಕ್ಕಂತಹ ಮಾತನ್ನು ಆತ ಉಲ್ಲೇಖಿಸಿದ್ದಾನೆ. ಪಂಪ ಭಾರತದಲ್ಲಿ ಲೌಕಿಕ ವಸ್ತು ವರ್ಣನೆ ಇದ್ದರೆ, ಆದಿಪುರಾಣದಲ್ಲಿ ಅಲೌಕಿಕ ಅಥವಾ ಧಾರ್ಮಿಕ ಹಿನ್ನೆಲೆಯ ವಿವರಣೆ ಇದೆ.
ಹೆಚ್ಚಾಗಿ ಈ ಅವಧಿಯಲ್ಲಿ ಜೈನ ಧರ್ಮದ ತೀರ್ಥಂಕರು ಆಗಮಿಕ ಕಾವ್ಯದ ವಸ್ತುಗಳಾದರೆ ಮಹಾಭಾರತ ಮತ್ತು ರಾಮಾಯಣದ ಕಥಾನಾಯಕರು ಲೌಕಿಕ ಕಾವ್ಯದ ನಾಯಕರುಗಳು ಎನಿಸಿದರು. ಮತ ಧರ್ಮಗಳ ಧೋರಣೆಯನ್ನಿಟ್ಟುಕೊಂಡ ಈ ಕವಿಗಳು ಅದರಿಂದ ಹೊರಬರದೆ ತಮ್ಮ ಧರ್ಮಕ್ಕೆ ಬದ್ಧರಾಗಿದ್ದರು. ಅಲ್ಲದೆ ಪ್ರತಿಯೊಬ್ಬ ಕವಿಯು ತನ್ನ ಕಾವ್ಯ ಮುಖೇನ ತಾನು ಹುಟ್ಟಿ ಬೆಳೆದ ಮತಧರ್ಮಕ್ಕೆ ಅಭಿವ್ಯಕ್ತಿಯನ್ನು ಕೊಡುವುದು ತನ್ನ ಕರ್ತವ್ಯವೆಂದು ಭಾವಿಸಿದ್ದನು ಮತ್ತು ಆಯಾ ಧರ್ಮಕ್ಕೆ ಸೇರಿದ ಓದುಗರು ಇದನ್ನೇ ನಿರೀಕ್ಷಿಸುತ್ತಿದ್ದರು. ಈ ಉದ್ದೇಶದಿಂದ ಧಾರ್ಮಿಕ ಕಾವ್ಯಗಳು ಹುಟ್ಟಿಕೊಂಡವು. ಈ ಧಾರ್ಮಿಕ ಕಾವ್ಯಗಳನ್ನು ಅಧಿಕ ಪ್ರಮಾಣದಲ್ಲಿ ಪ್ರತಿ ಮಾಡಿಸಿ ದಾನ ಮಾಡಿದ ಉದಾಹರಣೆಗಳು ಕೂಡ ಉಂಟು. ಇದಕ್ಕೆ ಉತ್ತಮ ಉದಾಹರಣೆ ಅಂತಂದರೆ ದಾನ ಚಿಂತಾಮಣಿ ಎಂದು ಖ್ಯಾತಿ ಪಡೆದಿರತಕ್ಕಂತಹ ಅತ್ತಿಮಬ್ಬೆ ರನ್ನನಿಂದ ಅಜಿತನಾಥ ಪುರಾಣವನ್ನು ಬರೆಸುವುದಲ್ಲದೆ ಪೊನ್ನನಿಂದ ಶಾಂತಿ ಪುರಾಣವನ್ನು ಬರೆಸ್ತಾಳೆ. ಪೊನ್ನನ ಶಾಂತಿ ಪುರಾಣವನ್ನು ಸಹಸ್ರ ಪ್ರತಿಗಳನ್ನು ಮಾಡಿಸಿ ದಾನ ಮಾಡಿದಳು. ಇದಕ್ಕೆ ಶಾಸ್ತ್ರದಾನ ಎಂದು ಹೆಸರು. ಒಟ್ಟಿನಲ್ಲಿ ಜೈನ ಕವಿ ಯಾದವನ ಮೊದಲ ಕರ್ತವ್ಯವೇ ಧಾರ್ಮಿಕ ಕಾವ್ಯ. ಧಾರ್ಮಿಕ ಕಾವ್ಯ ರಚನೆ ಮಾಡಿ ಅದಾದ ನಂತರ ಬೇರೆ ಬೇರೆ ಕಾವ್ಯಗಳನ್ನು ಆತ ಬರೆಯಬಹುದಾಗಿತ್ತು. ಇದರ ಜೊತೆಗೆ ರಾಜನ ಶೌರ್ಯ, ಪರಾಕ್ರಮ, ಗುಣ ವಿಶೇಷಗಳನ್ನು ಗುಣಗಾನ ಮಾಡುವ ಆ ಮೂಲಕ ಜೀವನದ ಸತ್ಯಾಸತ್ಯತೆಗಳನ್ನು ತಿಳಿಸುವ ಲೌಕಿಕ ಕಾವ್ಯವನ್ನು ಬರೆಯಬೇಕಾಗಿತ್ತು. ಹೀಗೆ ಎರಡು ರೀತಿಯ ಕಾವ್ಯ ಬರೆಯುವ ಪರಂಪರೆ ಈ ಯುಗದ ಸಾಹಿತ್ಯ ವಿಶೇಷ ಎನಿಸಿತು. ಇದು ಹಳಗನ್ನಡ ಕಾಲಕ್ಕೆ ಸಂಬಂಧಿಸಿದ್ದಾಗಿದೆ. ಇನ್ನು 5ನೆಯ ಸ್ವರೂಪ ಲಕ್ಷಣ ದೈವಸ್ತುತಿ ಫಲಶ್ರುತಿ. ಪ್ರತಿಯೊಬ್ಬ ಕವಿಗಳು ಈ ಚಂಪು ಕಾವ್ಯಗಳಲ್ಲಿ ಮೊದಲು ತಮ್ಮ ಇಷ್ಟ ದೈವವನ್ನು ಪ್ರಾರ್ಥಿಸಿದ್ದಾರೆ. ಇವುಗಳನ್ನು ಮಂಗಳ ಪದ್ಯ ಎನ್ನುತ್ತಾರೆ. ಸಾಮಾನ್ಯವಾಗಿ ತಾವು ಗೌರವಿಸುವ ಹಿಂದಿನ ಕವಿಗಳನ್ನು ಸ್ತುತಿಸುತ್ತಾರೆ. ನಾವು ಹಲ್ಮಿಡಿ ಶಾಸನದಲ್ಲಿ ನೋಡಬಹುದು, ಬಾದಾಮಿ ಶಾಸನ, ಹಾಗೆಯೇ ಗಂಗಾಧರಂ ಶಾಸನ ಆಗಿರಬಹುದು. ಈ ಶಾಸನಗಳ ಆರಂಭ ಆಗ್ತಿರಬೇಕಾದ್ರೆ ಅಲ್ಲಿಯೂ ಕೂಡ ಇಷ್ಟ ದೇವತಾ ಸ್ತುತಿ ಇರುವುದು ನಾವು ಇಲ್ಲಿ ಗಮನಿಸಬಹುದು. ಇದು ಕೇವಲ ಶಾಸನಗಳಿಗೆ ಮಾತ್ರ ಸೀಮಿತ ಆಗದೆ ಕವಿಯ ಕಾವ್ಯಗಳಲ್ಲಿ ಕೂಡ ಇದರ ಛಾಪು ಮೂಡಿದೆ. ತಮ್ಮ ಕಾವ್ಯದ ವಿಶೇಷತೆ, ತನ್ನ ವಂಶ ಗುರು ಪರಂಪರೆಗಳನ್ನು ತಿಳಿಸಿದ್ದಾರೆ. ಇದರ ಜೊತೆಗೆ ಕಾವ್ಯದ ಅಂತ್ಯದಲ್ಲಿ ತಮ್ಮ ವಿಚಾರಗಳು, ಬಿರುದುಗಳು, ಆಶ್ರಯ ನೀಡಿದ ರಾಜ ಮುಂತಾದ ವಿಷಯಗಳನ್ನು ಕೊಡುತ್ತಾರೆ. ಇದಕ್ಕೆ ಫಲಶ್ರುತಿ ಎಂದು ಹೆಸರು. ಈ ಅಂಶಗಳೇ ಇಂದು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ರೂಪಿಸಲು ಪ್ರಮುಖ ಆಧಾರಗಳಿವೆ. ಅಷ್ಟೇ ಅಲ್ಲದೆ ಇತಿಹಾಸದ ಮೇಲೆಯೂ ಕೂಡ ಈ ಅಂಶಗಳು ಬೆಳಕನ್ನು ಚೆಲ್ಲಿವೆ ಅಂತ ಇಲ್ಲಿ ಹೇಳಬಹುದಾಗಿದೆ. 6ನೆಯ ಸ್ವರೂಪ ಲಕ್ಷಣ ಶಾಸ್ತ್ರ ಗ್ರಂಥಗಳು ಇತರ ಸಾಹಿತ್ಯಕ್ಕಿಂತ ಕಠಿಣ. ಈ ಹಳಗನ್ನಡ ಕಾಲಘಟ್ಟದಲ್ಲಿ ರಚನೆಗೊಂಡ ಶಾಸ್ತ್ರ ಗ್ರಂಥಗಳು ಇತರ ಸಾಹಿತ್ಯಕ್ಕಿಂತ ಕಠಿಣವಾಗಿದ್ದವು. ಉಳಿದ ಸಾಹಿತ್ಯ ಪ್ರಕಾರಗಳಲ್ಲಿ ಯಾವುದಾದರೊಂದು ಛಂದಸ್ಸಿನಲ್ಲಿ ಯಾವುದಾದರೊಂದು ಕಥಾವಸ್ತುವನ್ನಿಟ್ಟುಕೊಂಡು ಸಾಹಿತ್ಯ ರಚನೆಗೊಳ್ಳುತ್ತದೆ. ಆದರೆ ಶಾಸ್ತ್ರ ಸಾಹಿತ್ಯ ಹಾಗಲ್ಲ. ಇಲ್ಲಿ ಕಥೆ ಇಲ್ಲ, ವರ್ಣನೆ ಇಲ್ಲ, ಸನ್ನಿವೇಶ ಸಂದರ್ಭಗಳಿಲ್ಲ. ವ್ಯಾಕರಣ, ಛಂದಸ್ಸು, ಕಾವ್ಯಮೀಮಾಂಸೆ, ಧಾರ್ಮಿಕ ಮೊದಲಾದ ವಿಷಯಗಳು ಚರ್ಚಿತವಾಗಿರುತ್ತವೆ. ಕಲೆಗಳ ಸೌಂದರ್ಯ ಹಿಡಿತಕ್ಕೆ ಸಿಕ್ಕುವ ವಿಷಯವಲ್ಲ. ಶಾಸ್ತ್ರದ ವಿಷಯ ಖಚಿತವಾದದ್ದು. ಇಲ್ಲಿ ಸುತ್ತಿ ಬಳಸಿ ಹೇಳುವುದಿಲ್ಲ. ಯಾವುದನ್ನು ಹೇಳಬೇಕು ಅದನ್ನು ನೇರವಾಗಿ ಹೇಳ್ತಕ್ಕಂತಹ ಪರಂಪರೆ ರೂಢಿಯಲ್ಲಿತ್ತು. ಎಲ್ಲರಿಗೂ ಒಂದೇ ವಿಧವಾದ ಸತ್ಯವನ್ನು ತಿಳಿಸತಕ್ಕದ್ದು. ಹೀಗಾಗಿ ಇಂಥ ವಿಷಯಗಳಲ್ಲಿ ಬುದ್ಧಿಗೆ ಮೊದಲ ಆದ್ಯತೆ ಇರುವುದರಿಂದ ಶಾಸ್ತ್ರ ವಿಷಯಗಳು ತುಂಬ ಕಠಿಣವಾಗಿರುತ್ತವೆ. ಅಷ್ಟೇ ಅಲ್ಲ, ವ್ಯಾಕರಣ ಹಾಗೂ ಛಂದಸ್ಸುಗಳಲ್ಲಿ ಲಕ್ಷಣಗಳನ್ನು ಅರ್ಥೈಸಬೇಕಾಗಿರುತ್ತದೆ. ನಿಯಮಗಳು ಕೂಡ ಪದ್ಯದಲ್ಲಿರುವುದರಿಂದ ಅಧ್ಯಾಹಾರದ ಅವಶ್ಯಕತೆ ಇರುತ್ತದೆ. ಧಾರ್ಮಿಕ ಶಾಸ್ತ್ರ ಕೃತಿಗಳಲ್ಲಂತೂ 108 ವಿವರಣೆಗಳು ಒಂದಕ್ಕೊಂದು ಹಣೆದುಕೊಂಡಿರುತ್ತವೆ. ಜೊತೆಗೆ ಹೆಚ್ಚಾಗಿ ಶಾಸ್ತ್ರಕೃತಿಗಳು ಸ್ತೋತ್ರ ಹಾಗೂ ಶ್ಲೋಕಗಳಲ್ಲಿವೆ. ಈ ಎಲ್ಲ ದೃಷ್ಟಿಯಿಂದಲೂ ಕೂಡ ಶಾಸ್ತ್ರ ಗ್ರಂಥಗಳು ಓದಿನಲ್ಲಿ ಕಠಿಣ ಎನಿಸುವ ಸಾಧ್ಯತೆ ಇರುತ್ತದೆ. ಯಾಕೆ ಅಂತಂದರೆ ಈ ಮಹಾಕಾವ್ಯಗಳಾಗಿರ್ಬೋದು ಅಥವಾ ಬೇರೆ ಕಾವ್ಯಗಳಾಗಿರ್ಬೋದು, ಇಲ್ಲಿ ವರ್ಣನೆಗೆ ಅವಕಾಶ ಇರುತ್ತದೆ.
ಕವಿ ತನಗೆ ಹೇಗೆ ಬೇಕೋ ಹಾಗೆ ಊಹೆಯ ಕುದುರೆಯನ್ನು ಓಡಿಸುತ್ತಾ ಆಮೇಲೆ ಕಲ್ಪನಾ ಲೋಕದಲ್ಲಿ ಸಹೃದಯರನ್ನು ಕರೆದುಕೊಂಡು ಹೋಗುತ್ತಾನೆ. ಆದರೆ ಈ ಶಾಸ್ತ್ರ ಗ್ರಂಥಗಳು ಹೇಳಬೇಕಾದ ವಿಷಯವನ್ನು ಯಥಾವತ್ತಾಗಿ ಶ್ಲೋಕಗಳ ರೂಪದಲ್ಲಿ, ಸ್ತೋತ್ರಗಳ ರೂಪದಲ್ಲಿ ಹೇಳುವುದರಿಂದ ಇವುಗಳು ಉಳಿದ ಸಾಹಿತ್ಯಕ್ಕೆ ಹೋಲಿಸಿದರೆ ಸ್ವಲ್ಪ ಕಠಿಣ ಎಂದು ಭಾಸವಾಗುತ್ತದೆ. ಇನ್ನು 7ನೆಯ ಸ್ವರೂಪ ಲಕ್ಷಣ, ಸಾಹಿತ್ಯ ಜ್ಞಾನದೊಂದಿಗೆ ಮೋಕ್ಷದ ಕಡೆಗೆ. ಪ್ರಸಿದ್ಧ ಕನ್ನಡ ವ್ಯಾಕರಣಕರ್ತನಾದ ಕೇಶಿರಾಜನು ಹೇಳುವಂತೆ, ವ್ಯಾಕರಣದಿಂದೆ ಪದಂ, ಆ ಪದದಿಂ ಅರ್ಥಂ, ಆ ಅರ್ಥದಿಂ ತತ್ವಾಲೋಕಂ, ತತ್ವಾಲೋಕದಿಂ ಆಕಾಂಕ್ಷಿಪ ಮುಕ್ತಿಯಕ್ಕುಂ ಅಂತ ಹೇಳಿದಾನೆ. ಹೀಗಂದರೆ ವ್ಯಾಕರಣದಿಂದ ಪದಗಳ ತಿಳುವಳಿಕೆ ಆಗ್ತದೆ, ಪದಗಳ ತಿಳುವಳಿಕೆಯಿಂದ ಅರ್ಥಜ್ಞಾನ ಆಗ್ತದೆ, ಅರ್ಥಜ್ಞಾನ ಆದಮೇಲೆ ಅದರಿಂದ ತತ್ವ ವಿಚಾರ, ತತ್ವಜ್ಞಾನದಿಂದ ನಮಗೆ ಕೊನೆಯದಾಗಿ ಸಿಗುವುದೇ ಮೋಕ್ಷ. ಇದನ್ನೇ ಕವಿ ಕಾಳಿದಾಸನು ಧರ್ಮವನ್ನು ಗಳಿಸಬೇಕೆನ್ನುವವರು ದೇಹ ಸೌಖ್ಯಕ್ಕೆ ಮೊತ್ತ ಮೊದಲು ಗಮನ ಕೊಡಬೇಕು, ಅಧ್ಯಾತ್ಮದ ಒಲವಿನಿಂದ ಮಹೋನ್ನತ ಧರ್ಮ ಪ್ರಾಪ್ತಿ ಎನ್ನುತ್ತಾನೆ ಕಾಳಿದಾಸ. ಈ ರೀತಿಯಲ್ಲಿ ನಮ್ಮ ಪ್ರಾಚೀನ ಸಾಹಿತ್ಯ ನಮಗೆ ಒದಗಿಸುವ ಜ್ಞಾನ ಭಂಡಾರದಿಂದ ಮನುಷ್ಯನ ಇಹಲೋಕದ ಜೀವನವು ಸುಖಮಯವಾಗುವುದರಲ್ಲಿ ಸಂದೇಹವಿಲ್ಲ. ಒಟ್ಟಿನಲ್ಲಿ ಇಹ ಪರ ಸೌಖ್ಯಕ್ಕೆ ಸಾಧನವಾದ ಸರ್ವ ವಿಷಯಗಳನ್ನು ಒಳಗೊಂಡು ಅವುಗಳನ್ನು ತಿಳಿಯೇ ಹೇಳುವ ಶಾಸ್ತ್ರದ ಪರಿಭಾಷೆಯಲ್ಲಿ ಹೇಳುವುದಾದರೆ ಚತುರ್ವಿಧ ಪುರುಷಾರ್ಥ ಬೋಧಕವಾದ ಉತ್ಕೃಷ್ಟವಾದ ಜ್ಞಾನವನ್ನು ನೀಡುತ್ತವೆ. ಇನ್ನು 8ನೆಯ ಸ್ವರೂಪ ಲಕ್ಷಣ, ಪದ್ಯಕ್ಕೆ ಹೆಚ್ಚಿನ ಆದ್ಯತೆ. ಸಂಸ್ಕೃತದ ಶಾಸ್ತ್ರ ಗ್ರಂಥಗಳೆಲ್ಲವೂ ಸಾಧಾರಣವಾಗಿ ಪದ್ಯ ರೂಪದಲ್ಲಿಯೇ ಇವೆ. ಬಹುಶಃ ಸಂಸ್ಕೃತದ ಮಾದರಿಯನ್ನೇ ಅನುಸರಿಸಿ ಪ್ರಾಚೀನ ಕನ್ನಡ ಶಾಸ್ತ್ರ ಗ್ರಂಥಗಳು ಕೂಡ ಪದ್ಯ ರೂಪದಲ್ಲಿಯೇ ರಚಿತವಾಗಿವೆ. ಇದಕ್ಕೆ ಪ್ರಬಲ ಕಾರಣ ಅಂತಂದರೆ ನಮ್ಮ ಕನ್ನಡದ ಕವಿಗಳು ಸಂಸ್ಕೃತದ ಕೃತಿಗಳನ್ನು ಆಖರವಾಗಿ ಇಟ್ಟುಕೊಂಡದ್ದು ಮತ್ತು ಪರಾಮರ್ಶನಕ ಗ್ರಂಥಗಳಾಗಿ ಇಟ್ಟುಕೊಂಡಿದ್ದೇ ಇದಕ್ಕೆ ಕಾರಣ ಅಂತ ನಾವು ಇಲ್ಲಿ ಹೇಳಬಹುದು. ಮುದ್ರಣ ಸೌಕರ್ಯವಿಲ್ಲದಿದ್ದ ಹಿಂದಿನ ಕಾಲದಲ್ಲಿ ಶಿಷ್ಯರ ಶಾಸ್ತ್ರಜ್ಞಾನವನ್ನು ಗುರುಮುಖದಿಂದ ಕಲಿತು ಕಂಠಪಾಠ ಮಾಡಿ ನೆನಪಿನಲ್ಲಿ ಉಳಿಸಿಕೊಳ್ಳಬೇಕಾದ ಅಗತ್ಯವಿದ್ದಿತು. ಆದ್ದರಿಂದ ಶಾಸ್ತ್ರ ವಿಷಯಗಳನ್ನು ಸಂದೇಹಕ್ಕೆ ಎಡೆಯಿಲ್ಲದಂತೆ ನೇರವಾಗಿ ಶ್ಲೋಕಗಳಲ್ಲಿ ರಚಿಸಿರುವ ಪದ್ಧತಿಯನ್ನು ಶಾಸ್ತ್ರಕಾರರು ಅನುಸರಿಸುತ್ತಾ ಬಂದರು. ಯಾವುದೇ ಸಾಹಿತ್ಯ ಪದ್ಯ ರೂಪದಲ್ಲಿದ್ದರೆ ಅದು ಬಹುದಿನಗಳವರೆಗೆ ಸ್ಮೃತಿಯಲ್ಲಿ ಇರ್ತದೆ. ಆ ಸ್ಮೃತಿಯಲ್ಲಿ ಇರಲಿಕ್ಕೆ ಅನುಕೂಲವಾಗಲೆಂದೇ ಕೆಲ ಕವಿಗಳು ಪದ್ಯದಲ್ಲಿ ಹೆಚ್ಚಿನ ಮಟ್ಟಿಗೆ ಸಾಹಿತ್ಯವನ್ನು ರಚನೆ ಮಾಡಿರುವುದು ಕೂಡ ಉಂಟು. ಇದರಂತೆ ಚಂಪು ಕಾವ್ಯಗಳಲ್ಲೂ ಕೂಡ ಖ್ಯಾತ ಕರ್ನಾಟಕ ವೃತ್ತಗಳು ತ್ರಿಪದಿ, ಅಕ್ಕರ, ಷಟ್ಪದಿ, ರಗಳೆ ಹಾಗೂ ಕಂದ ಪದ್ಯಗಳ ರೂಪದಲ್ಲಿ 75% ಪದ್ಯವೇ ಬಳಕೆಯಾಗುತ್ತಿತ್ತು. ಗದ್ಯವು ಸಾಧಾರಣ ವಿಷಯಗಳನ್ನು ನಿರೂಪಿಸುವುದಕ್ಕೆ, ಅಂದರೆ ಏನಾದರೂ ವಿವರಣೆ ನೀಡಬೇಕಾದ 4-5 ಸಾಲುಗಳಲ್ಲಿ ಮಾತ್ರ ಬಳಕೆಯಾಗುತ್ತಿತ್ತು. ಈ ಸಂಸ್ಕೃತದ ಶ್ಲೋಕಗಳನ್ನು ಅಥವಾ ಹಳೆಗನ್ನಡದಲ್ಲಿ ಶ್ಲೋಕಗಳನ್ನು ಬರೆದು ಅದಕ್ಕೆ ಅನುವಾದ ಎಂಬಂತೆ ಅಲ್ಲಿ ಇಲ್ಲಿ ಕೆಲವು ಸಾಲುಗಳನ್ನು ಮಾತ್ರ ಗದ್ಯ ಪ್ರಕಾರದಲ್ಲಿ ಬರೆಯಲಾಗುತ್ತಿತ್ತು. ಮಿಕ್ಕ ಎಲ್ಲ ಸಾಹಿತ್ಯವನ್ನು ಪದ್ಯದಲ್ಲಿಯೇ 70%ಕ್ಕಿಂತ ಅಧಿಕವಾಗಿ ಬರೆದದ್ದು ಕೂಡ ನಾವಿಲ್ಲಿ ಗಮನಿಸಬಹುದು. ಶಾಸನಗಳು ಕೂಡ ಪದ್ಯದಲ್ಲಿಯೇ ರಚನೆಯಾಗುತ್ತಿದ್ದವು. ಹೀಗೆ ಈ ಕಾಲಘಟ್ಟದ ಸಾಹಿತ್ಯ ಹೆಚ್ಚಾಗಿ ಪದ್ಯವನ್ನೇ ಆಶ್ರಯಿಸಿತು. ಇದಕ್ಕೆ ಒಂದು ಉದಾಹರಣೆ ಕೊಡಬೇಕಂತಂದರೆ, ಶಾಸನ ಅಂತಂದಾಗ ನಾವು ಬಾದಾಮಿ ಶಾಸನವನ್ನು ಸ್ಮರಿಸಿಕೊಳ್ಬೇಕು. ಅದರಲ್ಲಿ ಬಳಕೆಯಾಗಿರ್ತಕ್ಕಂತಹ ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನೀತನ ಪೆರನಲ್ಲ ಎಂಬುದು ಇದು ಒಂದು ಐತಿಹಾಸಿಕ ವೀರನಾದಂತಹ ಕಪ್ಪೆ ಅರಭಟ್ಟನ ಆವೇಶಯುತವಾದಂತಹ ಭಾವಗೀತೆ ಶೈಲಿಗೆ ಹೋಲ್ತಕ್ಕಂತಹ ಒಂದು ಶಾಸನವಾಗಿದೆ. ಈ ಹಳೆಗನ್ನಡ ಸಾಹಿತ್ಯ ಈ ಮೇಲಿನ ಲಕ್ಷಣಗಳನ್ನಷ್ಟೇ ಅಲ್ಲದೆ ಅದರ ಜೊತೆಗೆ ಇನ್ನಿತರೆ ಲಕ್ಷಣಗಳನ್ನು ಸಹ ನಾವು ಇಲ್ಲಿ ಪಟ್ಟಿ ಮಾಡಬಹುದಾಗಿದೆ.
ಅವುಗಳೆಂದರೆ ಈ ಹಳಗನ್ನಡ ಕಾಲಘಟ್ಟದಲ್ಲಿ ಜೈನ ಮತ ಪ್ರಾಬಲ್ಯವಾಗಿತ್ತು. ಮಾರ್ಗ ಪರಂಪರೆಯ ಚಂಪು ಸಾಹಿತ್ಯ ರೂಪುಗೊಂಡಿದೆ. ಕಾವ್ಯಧರ್ಮ ಮತ್ತು ಧರ್ಮಗಳ ಸಂಯೋಜನೆ, ಇದರಿಂದ ಸಾಹಿತ್ಯ ಇಲ್ಲಿ ರಚನೆಯಾಗಿದೆ. ಕಾವ್ಯರಸ ದರ್ಪಣದಲ್ಲಿ ವೀರ, ರೌದ್ರ, ಕರುಣರಸಗಳ ಪಡಿನೋಟ ಸೊಗಸಾಗಿ ಸಾಹಿತ್ಯದಲ್ಲಿ ಮೂಡಿಬಂದಿದೆ. ಅಷ್ಟೇ ಅಲ್ಲ, ಈ 10ನೇ ಶತಮಾನದ ಒಂದು ಸಾಹಿತ್ಯದ ಭಾಷೆ ಹಳಗನ್ನಡ ಆಗಿತ್ತು. ಇನ್ನು ಮುಂದುವರೆದು ರಾಜಾಶ್ರಯದಲ್ಲಿ ಕಾವ್ಯ ಕುಸುರಿ ಆಗಿರುವುದು ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಅಂದರೆ ಪ್ರತಿಯೊಬ್ಬ ಕವಿಗೂ ಒಬ್ಬೊಬ್ಬ ಆಶ್ರಯದಾತ ಇರ್ತಾನೆ. ರಾಜರು ತಮ್ಮ ಆಸ್ಥಾನದಲ್ಲಿ ಕವಿಗಳಿಗೆ ಪೋಷಣೆ ನೀಡಿದ್ದರಿಂದಲೇ ಇಂತಹ ಉತ್ಕೃಷ್ಟ ಮಟ್ಟದ ಸಾಹಿತ್ಯ ಹೊರಬರಲು ಕಾರಣ ಆಯಿತು ಅಂತ ಕೂಡ ನಾವಿಲ್ಲಿ ಹೇಳಬಹುದು. ಈ ಶತಮಾನದಲ್ಲಿ ಚಂಪು ಕಾವ್ಯಗಳಲ್ಲದೆ ಶಾಸ್ತ್ರಗಳ ರಚನೆಯಾಗಿದೆ. ಉದಾಹರಣೆ, 1ನೇ ನಾಗವರ್ಮನ ಚಂದೊಂಬುದಿ. ಸರಳ ಹಾಗೂ ಗದ್ಯ ಪ್ರಧಾನವಾದ ಚಂಪು ಕಥಾ ಸಾಹಿತ್ಯ ರಚನೆಯಾಗಿದೆ. ಉದಾಹರಣೆಗೆ ದುರ್ಗಸಿಂಹ ಪಂಚತಂತ್ರ. ಈತ ಸಂಸ್ಕೃತ ಮೂಲದಿಂದ ಈ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾನೆ. ಚಂಪು ಕೃತಿಗಳಲ್ಲಿ ಮಹಾಕಾವ್ಯದ ಲಕ್ಷಣಗಳ ಛಾಯೆ, ಅಷ್ಟಾದಶ ವರ್ಣನೆ, ನವರಸಗಳ ನಿರೂಪಣೆ ಇತ್ಯಾದಿಗಳು ಸೊಗಸಾಗಿ ಮೂಡಿಬಂದಿವೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಕನ್ನಡ ಸಾಹಿತ್ಯದ ರತ್ನತ್ರಯರಿಂದ ಪ್ರಸಿದ್ಧಿಯಾದಂತಹ ಯುಗ ಇದಾಗಿದೆ. ಈ ಕಾಲವನ್ನು ಸಾಹಿತ್ಯದ ಸುವರ್ಣಯುಗ ಎಂದು ಕೂಡ ಕರೆಯಲಾಗಿದೆ. ಹೀಗಾಗಿ ಹಳಗನ್ನಡ ಕಾಲಘಟ್ಟ ವಿವಿಧ ರೀತಿಯಿಂದ ನಮಗೆ ಮಹತ್ವವನ್ನು ಪಡೆದುಕೊಳ್ಳುತ್ತದೆ. ಇನ್ನು ಸಮಾರೋಪ, ಪ್ರಾಚೀನ ಕಾಲದ ಕನ್ನಡ ಸಾಹಿತ್ಯದಲ್ಲಿ ಶಾಸ್ತ್ರ, ಗದ್ಯ ಹಾಗೂ ಚಂಪು ರೂಪಗಳು ಬೆಳೆದು ಬಂದರೂ ಚಂಪು ಜನಮನ್ನಣೆ ಪಡೆದ ಸಾಹಿತ್ಯವೆನಿಸಿತು. ಈ ಎಲ್ಲ ಸಾಹಿತ್ಯ ರೂಪಗಳಿಗೆ ಸಂಸ್ಕೃತ ಭಾಷೆ ಪೋಷಕವಾಗಿತ್ತು. ಎಂ ಕಲಬುರ್ಗಿ ಅವರು ಹೇಳುವಂತೆ, ಈ ಅವಧಿಯ ಸಾಹಿತ್ಯ ಒಂದು ರೀತಿಯಲ್ಲಿ ಭಾಷಾಂತರ ಸಾಹಿತ್ಯವಿದ್ದಂತೆ. ಅಂದರೆ ಅದೆಷ್ಟೋ ಕನ್ನಡ ಕವಿಗಳು ಸಂಸ್ಕೃತ ಹಾಗೂ ಪ್ರಾಕೃತದ ಕೃತಿಗಳನ್ನು ಕನ್ನಡಕ್ಕೆ ಭಾಷಾಂತರವನ್ನು ಮಾಡಿದರು. ತಮಗೆ ಆಶ್ರಯ ನೀಡಿದ ರಾಜರ ಋಣವನ್ನು ತೀರಿಸಲಿಕ್ಕೆ ಲೌಕಿಕ ಕಾವ್ಯವನ್ನು, ತಮ್ಮ ಸ್ವಧರ್ಮದ ಋಣ ತೀರಿಸಲು ಧಾರ್ಮಿಕ ಕಾವ್ಯವನ್ನು ರಚಿಸುವ ಮೂಲಕ ಕಾವ್ಯ ಪರಂಪರೆಗೊಂದು ಮುನ್ನುಡಿಯನ್ನು ಬರೆದರು. ಇದರ ಮಧ್ಯೆ ಕವಿಗಳ ಪ್ರತಿಭಾ ಪ್ರದರ್ಶನ ಮತ್ತು ಮೂಲ ಕೃತಿಗಳ ಶೈಲಿಗಳ ಅನಾವರಣ ಬೇರೆ. ಮೂಲ ಭಾಷಾ ಪದಗಳ ಸೇರ್ಪಡೆಗಳಿಂದಾಗಿ ಈ ಕಾಲಘಟ್ಟದ ಕೃತಿಗಳು ಪಂಡಿತ ಮಂಡಳಿಯ ಸಾಹಿತ್ಯವೆನಿಸಿ ಬಹಳಷ್ಟು ಸಾಹಿತ್ಯವು ಅರಮನೆಯನ್ನು ಬಿಟ್ಟು ಹೊರಬರಲೇ ಇಲ್ಲ. ಸಾಮಾನ್ಯ ಸಹೃದಯರ ಮನವನ್ನು ತಟ್ಟಲೇ ಇಲ್ಲ. ಇದಕ್ಕೆ ಚಳುವಳಿ ಎಂಬಂತೆ ಮುಂದೆ ಸಾಮಾಜಿಕ ಧೋರಣೆ ಹೊತ್ತ ನಡುಗನ್ನಡ ಸಾಹಿತ್ಯವು ಸಾಮಾನ್ಯ ಜನರ ಮನಗಳನ್ನು ತಣಿಸುವಲ್ಲಿ ಯಶಸ್ವಿಯಾಯಿತು ಅಂತ ಇಲ್ಲಿ ಹೇಳಬಹುದು. ಆರಂಭದ ಕಾಲಘಟ್ಟದಲ್ಲಿ ಸಂಸ್ಕೃತದ ಕೃತಿಗಳನ್ನು ಅನುಸರಿಸಿ ಕಾವ್ಯ ರಚನೆ ಮಾಡುವುದರಿಂದ ಇಲ್ಲಿ ಸಂಸ್ಕೃತದ ವ್ಯಾಪಕವಾದ ಬಳಕೆಯಾಗಿತ್ತು. ಇದು ಶಿಷ್ಟ ಅಥವಾ ಮಾರ್ಗ ಅಂತ ಕರೆಸಿಕೊಳ್ಳುತ್ತಿತ್ತು. ಹೀಗಾಗಿದ್ದು ದೇಶೀಯ ಜನರಿಗೆ ಅಥವಾ ಸಾಮಾನ್ಯ ಜನರಿಗೆ ಉಣ್ಣಲಾರದ ತುತ್ತಾಗಿ ಕಬ್ಬಿಣದ ಕಡಲೆಯಾಗಿ ಪರಿಣಮಿಸಿತ್ತು. ಈ ಎಲ್ಲ ಒಂದು ನೋಟಗಳನ್ನು ನೋಡಿದಾದ ಮೇಲೆ ನಡುಗನ್ನಡ ಕಾಲಘಟ್ಟದಲ್ಲಿ ನಮ್ಮ ವಚನಕಾರರು ಜನಸಾಮಾನ್ಯರಿಗೆ ತಿಳಿಯುವ, ಅರಿಯುವ ಸರಳ ಭಾಷೆಯಲ್ಲಿ, ಗದ್ಯದಲ್ಲಿ, ಹಾಡಿದರೆ ಹಾಡಾಗುವ, ಓದಿದರೆ ಗದ್ಯವಾಗುವ ಶೈಲಿಯಲ್ಲಿ ಅನೇಕ ವಚನಗಳನ್ನು ಬರೆದು ಈ ಸಾಮಾಜಿಕ ಕ್ರಾಂತಿಗೆ ಮುನ್ನುಡಿಯನ್ನು ಬರೆದರು ಅಂತ ನಾವಿಲ್ಲಿ ಹೇಳಬಹುದು. ಇಲ್ಲಿಗೆ ಈ ತರಗತಿ ಮುಕ್ತಾಯ ಆಗ್ತದೆ. ಈ ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳ್ತಾ ಈ ತರಗತಿನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.